ಇವಾಗ ಹೋಗುದು, ಹಾಗೆ ಹೋಗುವಾಗ ಅಮ್ಮ ಸ್ವಲ್ಪ ಗಿಡವನ್ನು ಕದ್ದು ಬರುದು. ಕದ್ದಿದಲ್ವಾ ಅದು ಸೈಡಲ್ಲಿ ಆದ ಗಿಡ ನೋಡಿ ಅಲ್ಲಿ, ಮತ್ತೆ ಕದ್ದಿದಂತ ಎಣಿಸ್ತಾರೆ. ನಾನು ಅಮ್ಮ ಕಳ್ಳಿ ನೋಡಿ, ಅದು ಎಲ್ಲ ಇದಕ್ಕೆ ಅದು ಸಣ್ಣ ಸಣ್ಣ ವೈಟ್ ಫ್ಲವರ್ ಉಂಟು ನೋಡಿ, ಅದನ್ನು ನಾನು ತೆಗೆದು ಅದು ಯಾವ ರೀತಿ ಆಗಿದೆ ನೋಡಿ ಅಂತ. ಇದಕ್ಕೆಲ್ಲ ಚೆನ್ನಾಗಿದೆ ಅದು ನೋಡ್ಲಿಕ್ಕೆ. ಅದು ನಮ್ಮಾಚೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ, ಡೌಟ್ ಆಗುದು ಕೋಲ್ಡಿಗೆ ಇರ್ಬೋದು. ಇದು ಕೋಲ್ಡಿಗೆ ಆಗುದಾ ಅಂತ. ಆದ್ರೂ ಒಂದು ಆಸೆ ನೋಡೋಣ, ಆದ್ರೆ ನೋಡಿ ಇಂಥದ್ದು ಆಗುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ. ಅಪ್ಪ ನೋಡಿ ತೆಗೆದುಕೊಡ್ತಾ ಇದ್ದಾರೆ ನನಗೆ. ಕದಿಯೋದು ಇಬ್ಬರು ಕ್ರೈಮ್ ಪಾರ್ಟ್ನರ್ಸ್. ಸಾಕು ಸಾಕು. ಇದು ರಾಬರಿ ಬ್ಯಾಂಕ್. ಏಯ್ ಎಲ್ಲ ಕಾಟ್ ಇದು ತಗೊಂಡು ಬಂದಿರೋ. ಹೌದು, ನಿಮ್ಮ ಕಾಟನ್ನೇ ಸಾಕ್ತಾ ಇದ್ದೀನಂತೆ. ಮತ್ತೆ ಇದೆಂತ ದೊಡ್ಡದು ಏನು ಬೊಲ್ಲೆ. ಓಕೆ, ಇವಾಗ ನಾವು ಹೋಗೋದಿಲ್ಲಿಂದ. ಇದು ಲಾಸ್ಟ್ ಡೇ ನಮ್ದು. ಲಾಸ್ಟ್ ಡೇ ಅಲ್ಲ, ಇದು ಹೋಗುದು ಅಲ್ವಾ. ರಿಟರ್ನ್. ನನಗೆ ಇದ್ರದೊಂದು ಗೆಲ್ಲು ಬೇಕು. ಅಲ್ಲೆಲ್ಲ ಕಡ್ದು ಹಾಕಿದ್ದಾರೆ ಅಯ್ಯ, ಇದ್ರದೊಂದು ಗೆಲ್ಲು ಬೇಕು. ಅದು ತುಂಬಾ ಕಡ್ದು ಹಾಕಿದ್ದಾರೆ. ಅದ್ರಲ್ಲಿ ಒಂದೆರಡು ತಗೊಳ್ಳೋಣ. ಇವಾಗ 2 ರೀಲ್ಸ್ ಕೂಡ ಮಾಡಿದ್ವಿ. ಇದ್ರದ್ದು ಕೂಡ ಬೇಕು ನನಗೆ. ಇದು ಕೂಡ ತುಂಬಾ ಉಂಟು. ಎಷ್ಟು ಬೇಕು ನಿಮಗೆ? ಎಲ್ಲ ಬೇಕು ನನಗೆ. ನಾವು ಹೇಳಿದ್ದೀವಿ ಅದನ್ನ ತಗೊಂಡು ಹೋಗು. ಎಂತ ಇಲ್ಲಿ ಎಲ್ಲ ಒಟ್ಟಾರೆ ಆಗಿದೆ ನೋಡಿ. ಇದಕ್ಕೆ ಎಷ್ಟು ಆಗಿದೆ ನೋಡಿ. ಇದು ಚಂದ ಕಾಣುತ್ತಲ್ಲ, ಎಲ್ಲ ಇದಕ್ಕೆ ಆಗಿದ್ದದ್ದು ಕಾಂಪೌಂಡಿಗೆ ಅಲ್ಲ ನೋಡಿ. ಇದು ಹೀಗೆ ತೆಗಿಬೇಕು. ಅಲ್ಲಿ ಕೆಳಗಡೆ ಉಂಟಾಯ್ತಾ, ಅಲ್ಲಿ ತೆಗಿ. ಸ್ವಲ್ಪ ಅಂದ್ರೆ ಜೀವ ಆಗದಿದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ತಗೊಂಡು ಹೋಗೋಣ. ಹಾಗೆ ನನ್ನ 2-3 ಉಂಟು ಜೀವದ್ದು. ಅದು ಆಗದಿದ್ರೆ ಅದಕ್ಕೆ ಸ್ವಲ್ಪ ರಿಸ್ಕ್ ಬೇಡ ಅಂತೇಳಿ. ನೋಡುದು ಈಗ ನೋಡುದು ಫುಲ್ ರೋಡಲ್ಲಿ. ಅಲ್ಲಿ ತಿಂಡಿ ಸಿಗ್ತದೆ, ಇಲ್ಲಿ ಗಿಡ ಸಿಗ್ತದೆ, ಇಲ್ಲಿ ವಡ ಉಂಟು. ಇದು ಕಟ್ ಮಾಡಿದ್ದು ಉಂಟು ನೋಡಿ. ಅದು ಅಲ್ಲಿ ಕಟ್ ಮಾಡಿದ್ದು ತೆಗಿಯೇನಾಯ್ತಾ. ನೀವು ಸ್ವಲ್ಪ ಪೆಟ್ಟು ತಿಂತೀರಾ. ಸ್ಟಾರ್ಟ್ ಆಯ್ತು ಗಿಡ ಗಿಡ. ಎಲ್ಲಿ ಹೋಗಿದ್ರೆ ಗಿಡ 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 ಗಿಡ. झाले मम्मी फोटो या. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ ಮುಂಜಾನೆ ಮಂಜು ಹಸಿರಂತೆ. ಇವಾಗ ನಮಗೆ ಇಲ್ಲಿ ಹೋಟೆಲ್ ಸಿಕ್ಕಿದೆ. ಊಟ ಅಂದರೆ ಊಟ ಅಲ್ಲ, ಬ್ರೇಕ್ಫಾಸ್ಟಿಗೆ ತುಂಬ ಹುಡುಕಿದ್ವಿ, ಅಲ್ಲಿ ಸಿಗಲಿಲ್ಲ. ಲೇಟ್ ಕೂಡ ಆಗಿತ್ತು. ಟೈಮ್ ಎಷ್ಟಾಯಿತು? ಹೌದು, ಇಲ್ಲಿ 11 ಗಂಟೆ ಆದಮೇಲೆ ಎಲ್ಲಿ ಕೂಡ ಸಿಗೋದಿಲ್ಲ ನಿಮಗೆ ಬ್ರೇಕ್ಫಾಸ್ಟ್. ತುಂಬ ಕಷ್ಟ. ಮತ್ತು ಲಾಸ್ಟಿಗೆ ಒಂದು ಸಿಕ್ತು. ಅಲ್ಲಿ ಅಮ್ಮನಿಗೆ ಬೇಕಂತ ವಡ ಇತ್ತು. ಮತ್ತು ವಡ ಬೇಡವಾ? ನನಗೆ ಡೌಟ್ ಕೆಲವು ಕಡೆ ತಿನ್ನಲಿಕ್ಕೆ. ಮತ್ತು ಏನೆಲ್ಲ ಇತ್ತಪ್ಪ? ಪರೋಟ, ದೋಸೆ, ಅಪ್ಪ ಅಷ್ಟೇ ಇತ್ತು. ಅದಕ್ಕೆ ನಾವು ಎಲ್ಲಿ ಬಂದ್ವಿ. ನಮ್ಮ ಡ್ರೈವರ್ ಕೂಡ ಬಂದ. ಗುಲಾಬಿ ಎಲ್ಲ ನೋಡ್ತಿದ್ದಾರೆ ಅಮ್ಮ. ಒಂದೊಂದೊಂದೊಂದು ಅಲ್ಲಿ ಮ್ಯಾಂಗೋ ನೋಡಿ, ಹಣ್ಣಾಗಿದೆ. ಯಾರು ತಿನ್ನಲ್ಲ ತೆಗಿತಿಲ್ಲ ಯಾರು. ರಾಯ್ ಅದ್ರದ್ದು ವಿಡಿಯೋ ತೆಗೆಸ್ತಾ. ಅದು ಯಾವ್ದು ನೋಡೋಣ. ಹೋಗ ಹೋಗು, ನಿನಗೆ ಇದು ತೆಗೆದುಕೊಡ್ತೀನಿ ತಿಂಡಿ. ಅದು ನಾನು ತಂದಿದ್ದೀನಿ. ಹೋಗ, ಅಲ್ಲಿ ಎಲ್ಲ ಕಾಣುತ್ತಲ್ಲ. ಮೊಬೈಲ್ ಕಡಲೆಕರಿ ಇಲ್ಲ, ವೆಜಿಟೇಬಲ್ ಗ್ರೀನ್ ಬೀನ್ ಅಷ್ಟು ಒಳ್ಳೆ ಇಲ್ಲ ಅಲ್ಲ. ನಾನು ಕೇಳಿದ ಅಪ್ಪ ಅದು ದೋಸೆ ಬಂದಿದೆ. ಕಡಲೆಕರಿ ಕೇಳಿದ್ದು, ಅದು ನೋಡಿದರೆ ಬಟಾಣಿ ಕೇಳಿದ್ದು. ಅದು ಪರೋಟ ಎಲ್ಲ ಕೊಡ್ತಾರೆ, ಅದಕ್ಕೆ ಸ್ವಲ್ಪ ಗ್ರೇವಿ ಸರಿಯಾಗಿ ಕೊಡಬೇಕು. ಇದು ಕಷ್ಟ ಆಗುತ್ತೆ. ಕಾಫಿ ಹೇಗೆ ಉಂಟಮ್ಮ? ತೆಳ್ಳಗೆ ತೆಲಗುಂಡ ಪುಳ್ಳ ಏನು ಇಷ್ಟ ಆಗ್ತದೆ ನಿಮಗೆ?
ನಿಮ್ಗೆ ಇಷ್ಟ ಆಯ್ತಾ ಚಿಕನ್ ಎಲ್ಲ ಚೆನ್ನಾಗಿತ್ತಾ? ಅದರಲ್ಲಿ ಇದಿರ್ಲಿಲ್ಲ. ಚಿಕನ್ ಚೆನ್ನಾಗಿತ್ತು, ಗ್ರೇವಿ ಚೆನ್ನಾಗಿತ್ತು. ಆದರೆ ಎರಡೆರಡು ಪ್ಲೇಟ್ ತಗೊಂಡ್ವಿ, ಅದಕ್ಕೆ ಸಾಕಾಗ್ತದೆ. ಕ್ವಾಂಟಿಟಿ ಸಾಕಾಗಲಿಲ್ಲ. ಅದು ಗ್ರೇವಿ ಅಂತ ಗ್ರೇವಿನೇ ಇಲ್ಲ. ಪರೋಟ ಹೇಳಿದ್ಮೇಲೆ ಸ್ವಲ್ಪ ಗ್ರೇವಿ ಮಾಡಬೇಕು ಅದರಲ್ಲಿ. ತೆಳ್ಳಗೆ ಮಸಾಲ ಹಾಕಿ ಮಾಡ್ತಾರಲ್ಲ ಅದು ಸಾಕಾಗಿದೆ. ಪೀಸ್ ಇಲ್ಲದಿದ್ರೆ ಪರವಾಗಿಲ್ಲ, ಇದು ಇರ್ತದೆ. ಮಾಡ್ತಾರೆ ನೋಡಿ ಅಮ್ಮ. ನನ್ನ ಮಾಡಿ. ಮುಖಕ್ಕೆ ಆಯ್ತು. ನನಗೆ ಇಷ್ಟು ಗಿಡ ಸಾಕಾಗ್ಲಿಲ್ಲ, ಅವರು ಇಲ್ಲಿ ಕೂಡ ಬಂದ್ರು ಗಿಡಕ್ಕೆ. ನೀನು ಸುಮ್ಮನೆ ಇರಾ. ಸುಮ್ಮನೆ ನಾವಿರುದು. ನಿಮ್ಮ ಗಿಡನ ಆಸೆ ಯಾವಾಗ ಹೋಗ್ತದೆ? ನನ್ನ ಗಿಡದ ಆಸೆ ಹೋಗುದಿಲ್ಲ. ಬಚ್ಚೆ ಲೋಗ್ ಒಳ್ಳೆ ಉಂಟಾ? ಓಕೆ, ಮಳೆ ಸ್ಟಾರ್ಟ್ ಆಯ್ತು ಇವಾಗ. ನಮ್ಗೆ ಅರ್ಧ ದಾರಿಯಲ್ಲಿ ಮಳೆ ಸಿಕ್ತು. ಮಳೆ ಇದ್ರೆ ಕಿರಿ 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 ಮಾರಾಯ್ರೆ. ಟ್ರಾವೆಲಿಂಗ್ ಲಾಂಗ್ ಇರುವಾಗ ಮಳೆ ಸಿಕ್ಕಿದ್ರೆ ಕಿರಿ ಕಿರಿ ಆಗುತ್ತೆ. ಇನ್ನೆಷ್ಟುಂಟು? ಇನ್ನು 443 ಕಿಲೋಮೀಟರ್ ಉಂಟು. 443 ಕಿಲೋಮೀಟರ್ ಉಂಟು. ರಾತ್ರಿ 1 ಗಂಟೆ 48 ನಿಮಿಷಕ್ಕೆ ಅಂತ ಉಂಟು. ಅಂದರೆ ಒಂದು 2 ಗಂಟೆಗೆ ರೀಚ್ ಆಗ್ತೀವ ಅಥವಾ ಅದಕ್ಕಿಂತ ಮೊದಲು ಆಗ್ತೀವ ಗೊತ್ತಿಲ್ಲ. 3 ಗಂಟೆಗೆ ಆಗಲ್ಲ. ವೀನು ಸ್ವಲ್ಪ ಹೊತ್ತಲ್ಲಿ ವೀನು ಡ್ರೈವಿಂಗ್ ಮಾಡ್ತಾನಲ್ಲ, ಹಾಗೆ 3 ಗಂಟೆಗೆ ಆಗ್ತೀವಿ. ಆದರೆ ಬೇಡ, ನಾನು ಕೊಡಲ್ಲ ಅವನಿಗೆ, ನಾನೇ ಬಿಡ್ತೀನಿ. ನಾನೊಂದು 1:30 ಒಳಗೆ ರೀಚ್ ಮಾಡಿಸ್ತೀನಿ. ಊಟ ಎಲ್ಲ ಮಾಡಿ ಆದ್ಮೇಲೆ ಹೋಗುವ. ರೈಟ್ ಬಾಯ್. ಅದು ಪ್ಲೇಸ್ ನೋಡಿ ಅಂತ ಎಷ್ಟು ಒಳ್ಳೆ ಉಂಟು ಅದು ಪ್ಲೇಸ್ ಅಲ್ಲ. ನಾವು ಮಧ್ಯ ರೋಡಲ್ಲಿ ಇದ್ವಿ. ನಾವು ಕೇರಳ ಟೂರ್ ಮಾಡ್ತಿದ್ದೀವಿ ಇವತ್ತು. ಇಲ್ಲಿ ಒಂದು ಪಾರ್ಕ್ ಉಂಟು, ಬನ್ನಿ ತೋರಿಸ್ತೀವಿ ನಾವು ನಿಮ್ಗೆ. ಒಂದು ಸಣ್ಣದು ಪಾರ್ಕ್, ಕೇರಳ ಪಾರ್ಕ್. ಇಲ್ಲಿ ಕೂತ್ಕೊಳ್ಳಿಕ್ಕೆ, ಅಲ್ಲಿ ಆಟಾಡಲಿಕ್ಕೆ. ಟಾಡನ್ ಟಾಡನ್. ನನ್ನ ಹಸ್ಬೆಂಡಿಗೆ ಅದು ಬಟರ್ ಫ್ರೂಟ್ ಬೇಕಂತ ಫೈನಲಿ ಸಿಕ್ತವ್ರಿಗೆ. ಆದರೆ ಇಲ್ಲಿ 300 ರೂಪಾಯಿ ಅಂತೆ ಕೆಜಿಗೆ. ಅದ್ರ ದೊಡ್ಡದುಂಟು ನೋಡಿ. ಕೆಜಿಯಲ್ಲಿ 2 ಬರೋದು ಅಲ್ಲ, ತುಂಬಾ ದೊಡ್ಡದಂತು. 2. ಸ್ವಲ್ಪ ಕಮ್ಮಿ ಮಾಡಿಸ್ಬೇಕಿತ್ತು. ಕೊಡ್ತಾರೆ 250 ಲೆಕ್ಕದಲ್ಲಿ ಕೊಡ್ಲಿಕ್ಕೆ ಹೇಳ್ಬೇಕಿತ್ತು. ಅವ್ರಿಗೆ ಎಲ್ಲಿ ಕೂಡ ಆರ್ಗ್ಯೂ ಮಾಡೋದು ಇಲ್ಲ. ಇಲ್ಲ ಮಾಡ್ತೀನಿ, ಇದು ಅವತ್ತು ಭಾಷೆ ಬರಲ್ಲ ನನಗೆ. ಅಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಲಿಕ್ಕೆ ಹೇಳ್ಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ ಕಮ್ಮಿ ಮಾಡಿದ್ರು. ಮತ್ತೆ ಇದು ಮ್ಯಾಂಗೋ ಸ್ಟೀನ್, ಅದು ಓಪನ್ ಮಾಡು. ಹಣ್ಣಾಗಿರ್ಬೋದು. ಇಲ್ಲ, ಇದು ಗಟ್ಟಿ ಉಂಟು. ಹಣ್ಣಾಗಿರುತ್ತೆ, ಓಪನ್ ಮಾಡು. ಮೇಲೆ ತೆಗಿ ಫಸ್ಟ್, ಮೇಲೆ ತೆಗಿ ಫಸ್ಟ್, ಮತ್ತೆ ಓಪನ್ ಮಾಡು. ಅದೆಲ್ಲಿ ಉಂಟು ನಿಮ್ಮ ಚೂರಿ? ಚೂರಿ ಬೇಡ, ಕೈಯಲ್ಲಿ ಇದಾಗತ್ತೆ ಅದು, ಅದಕ್ಕೆ ಚೂರಿ ಬೇಡ. ನನಗೆ ಆಗುದಿಲ್ಲ ಅದು. ನೀವಲ್ಲ, ಮೇಲೆ ಓಪನ್ ಮಾಡು ಪ್ರಿಯಾ. ನಂಗೆಲ್ಲ ಅವರೇ ಓಪನ್ ಮಾಡಿ ಕೊಡುದು. ಈಗ ನೀವು ಓಪನ್ ಮಾಡಂದ್ರೆ ಓಪನ್ ಮಾಡ್ಲಿಕ್ಕೆ ಬರಲ್ಲ, ಬೆದ್ದು. ನನಗೆಲ್ಲ ಅವರೇ ಓಪನ್ ಮಾಡಿ ಕೊಡುದು. ಯಾವತ್ತು ಸ್ವೀಟ್ ಉಂಟಾ? ಸಪ್ಪೆನಾ? ಇಲ್ಲ, ತಿನ್ಲಿಲ್ಲ. ಹುಳ ಉಂಟ ನೋಡ್ತೀನಿ ಫಸ್ಟ್. ಇಲ್ಲ, ಹುಳ ತಿನ್ನಿ, ಏನಾಗುದಿಲ್ಲ. ಸ್ವೀಟ್ ಉಂಟು, ತುಂಬಾ ಸ್ವೀಟ್ ಉಂಟು. ಅದಕ್ಕೆ ತಂದದ್ದು ಸ್ವೀಟ್ ಉಂಟಂತ. ಇಷ್ಟೇನಾ? ಎರಡೇ ಒಂದರಲ್ಲಿ? ಹೌದು. ಇಲ್ಲ ನೋಡಿ, ಇವನೇ 2 ತಿಂತಾ ಇದ್ದಾನೆ, ಎಲ್ಲವೇ 2 ತಿಂತಾ ಇದ್ದಾನೆ. ಸ್ವೀಟ್ ಉಂಟಲ್ಲ, ಮೀನಿಗೆ ಬೇಡುವ ಅಂತ. ಮೀನಿಗೆ ನಾನು ಕೊಡ್ತೀನಿ. ಒಳಗೆ ಸಾಸ ಚಟ್ನಿ ಅಲ್ಲ, ಚಟ್ನಿ ಅದು ಒಳ್ಳೆ ಉಂಟಾ? ತೋರಿಸಿ ಕೊಡಿ. ವೈ ವೈ ಇಲ್ಲ, ಬುದ್ಧ ಬುದ್ಧ ಆಗ್ಲಿಲ್ಲ. ಅಲ್ಲಿ ಉಂಟು ದಾರಿ, ಇಲ್ಲಿ ಆ ಸೈಡಿಂದ ಕೂಡ ಹೋಗ್ಬೋದಾ ಅಂತ. ಹೌದಾ? ಎಲ್ಲರೂ ಆ ಸೈಡ್, ನಾವು ಇಲ್ಲಿ ಕೆಳಗಡೆಯಿಂದ ಹೋಗ್ಬೇಕಾಗುತ್ತೆ. ಅವರೆಲ್ಲ ಹೈವೇ ಮೇಲಿಂದ ಹೋದ್ರು. ಅವ್ರಿಗೆ ಗೊತ್ತುಂಟಲ್ಲ ಟ್ರಕ್ ಅವರಿಗೆ, ಇವರಿಗೆಲ್ಲ ಗೊತ್ತಿಲ್ಲ. ಸೀದಾ ಕೆಳಗಡೆ ನಮ್ಗೆಲ್ಲ ಈ ಮಂಗ ಹೇಳುದು. ಮಂಗ ಇದು ಕೆಲವು ಎಲ್ಲೆಲ್ಲಿ ತೋರಿಸ್ತಾ ಇರುತ್ತೆ. ಮಂಗ ಹೇಳುದು.
ಮೇಲಿಂದ ಅಷ್ಟು ಚೆನ್ನಾಗಿ ದಾರಿ ಇತ್ತು, ನಾವು ಕೆಳಗಡೆಯಿಂದ ಬಂದ್ವಿ ಎಲ್ಲರೂ. ಈಗ ಎಲ್ಲರೂ ಕೆಳಗಡೆ ಬರ್ತಾರೆ ನೋಡಿ, ಗೊತ್ತಿದ್ದವರು ಮಾತ್ರ ಮೇಲ್ಗಡೆಯಿಂದ ಹೋಗ್ತಾರೆ. ನಾವು ಕಾರಿಂದ ಸೀದಾ ಟ್ರೈನಿಗೆ ಬಂದಿದ್ದೇವೆ. ಸೀದಾ ಕಾರಿಂದ ಟ್ರೈನಿಗೆ ಊಟ ಮಾಡಲಿಕ್ಕೆ. ಹೊರಗಿಂದ ತೋರಿಸ್ತೇವೆ, ಫುಲ್ ಟ್ರೈನೇ ಇದು ನೋಡಿ, ವಿಂಡೋ ತಲೆಲ್ಲ. ಇದು ನಮ್ಮ ಬೋಗಿ, ಮತ್ತು ಇದು ನನ್ನ ಬೊಗ್ಗಿ. ನಾವು ಟ್ರೈನಿಂದ ಇದು ಫ್ರೆಶ್ ಏರಿಯಾಕ್ಕೆ ಬಂದ್ವಿ. ಇಲ್ಲಿ ಲೈಟ್ ಉಂಟು, ಫ್ಯಾನ್ ಉಂಟು, ಏರ್ ಉಂಟು, ಕುಲ್ಲ ಉಂಟು ಅಷ್ಟೇ. ಮುಜೆ ನಮಗೆ ಬಿರಿಯಾನಿ, ಅವರಿಗೆ ಗೀ ರೈಸ್. ಅಮ್ಮನ ಜೊತೆ ಫೋಟೋ ತೆಗೆಯಲಿಕ್ಕೆ ಬರ್ತಾ ಇದ್ದಾರೆ ಕೇರಳ ಸಬ್ಸ್ಕ್ರೈಬರ್. ಡ್ಯಾಂಗ್ 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 ಡ್ಯಾಂಗ್. ಡ್ಯಾಂಗ್ ಡ್ಯಾಂಗ್ ಡ್ಯಾಂಗ್. ಓಕೆ, ಊಟ ಒಂದು ಚೆನ್ನಾಗಾಯ್ತು. ವಂಡಿತ ವಲ್ಲಂ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ. ಊಟ ಮಾತ್ರ ಸೂಪರ್ ಆಗಿತ್ತು. ಯಾರಾದರೂ ಈ ಸೋಡು ಈ ಸೈಡ್ ಬರ್ಲಿಕ್ಕಿದ್ರೆ ಅಲ್ಲ, ಅವರ ಭಾಷೆನ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾವುದದು ಕೇರಳ ಕೋಝಿಕೋಡು ಆ ಸೈಡ್ ಎಲ್ಲ ಬರ್ಲಿಕ್ಕಿದ್ರೆ ಈ ರೆಸ್ಟೋರೆಂಟ್ ಒಮ್ಮೆ ಚೆಕ್ ಮಾಡಿ. ವಂಡಿತ ವಲ್ಲಂ ಅಂತ ರೆಸ್ಟೋರೆಂಟ್ ಹೆಸರು. ತುಂಬ ಚೆನ್ನಾಗಿದೆ ಊಟ. ಪ್ರಾನ್ಸ್ ನಾನು ತಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಚಿಕನ್ ಚೆನ್ನಾಗಿತ್ತು, ಬಿರಿಯಾನಿ ಚೆನ್ನಾಗಿತ್ತು. ಗೀ ರೈಸ್ ತಗೊಂಡಿದ್ದೆ ನಾನು. ನೈಚೋರ್ ಅಂತ ಹೇಳ್ತಾರೆ ಇಲ್ಲಿ, ನೈಚೋರ್ ಬಿರಿಯಾನಿಗೆ, ಗೀ ರೈಸಿಗೆ ನೈಚೋರ್ ಅಂತ. ತುಂಬ ಚೆನ್ನಾಗಿತ್ತು. ಹಾಗೆ ಟ್ರೈ ಮಾಡಿ. ಓಕೆ, ಇವಾಗ ಸೀದಾ ಮನೆಗೆ. ಗಂಟೆ ಆಯಿತು 9:20. ಇನ್ನು ಅದೇ 2 ಗಂಟೆ, ಆಗ 1 ಗಂಟೆ 40 ನಿಮಿಷ ಏನ ತೋರಿಸ್ತಾ ಇತ್ತು. ಈಗ ಊಟ ಮಾಡ್ಲಿಕ್ಕೆ ನಿಂತಿದ್ವಲ್ಲ, ಹಾಗೆ 2 ಗಂಟೆ ಒಳಗೆ ನೈಟ್ ರೀಚ್ ಆಗ್ತೀವಿ. ಓಕೆ, ಲೆಟ್ಸ್ ಗೋ. ಓಕೆ, ಇಲ್ಲಿ ಮಾಹೆ ಅಂತ ಹೇಳಿ ಪ್ಲೇಸ್ ಇದು. ಇಲ್ಲಿ ಏನ್ ಗೊತ್ತುಂಟ, ಡೀಸೆಲ್ಗೆ ಹಾಗೂ ಪೆಟ್ರೋಲ್ಗೆ ಎಲ್ಲ ಕಡೆಗಿಂತ ಇಲ್ಲಿ ಸ್ವಲ್ಪ ಕೇರಳದಿಂದ 10 ರೂಪಾಯಿ ಕಮ್ಮಿ, 10 ರೂಪಾಯಿ ಕಮ್ಮಿ. ಮಂಗಳೂರಿಗಿಂತ ಒಂದು 7 to 8 ರೂಪೀಸ್ ಕಮ್ಮಿ. ಹೌದು, ಈಗ ಜಾಸ್ತಿ ಆಗಿದೆ ಅಲ್ವಾ? 3 ರೂಪಾಯಿ ಜಾಸ್ತಿ ಆಯ್ತು ನಿನ್ನೆ. ಇಲ್ಲಿ ಡೀಸೆಲ್ಗೆ ಇವಾಗ ನಾವು ಹಾಕಿದ್ವಿ 86, ಮತ್ತೆ ಪೆಟ್ರೋಲ್ಗೆ 98 ಅಲ್ಲ? 98. ಹೌದು, ಮಂಗಳೂರಲ್ಲಿ ಡೀಸೆಲ್ಗೆ 93 ಆಗಿದೆ. 98 ಅಂದ್ರೆ 98 ಅಲ್ಲ, ಇಲ್ಲಿ 86. ಹೌದು, ಇಲ್ಲಿ ಕಮ್ಮಿ. ಪೆಟ್ರೋಲ್ಗೆ ಪೆಟ್ರೋಲ್ ಜಾಸ್ತಿ. ಅದೇ ಅಂದ್ರೆ ಏನು ಗೊತ್ತುಂಟ, ಇದು ಈ ಪ್ಲೇಸ್ ಪಾಂಡಿಚೇರಿಗೆ ಬೀಳುತ್ತಂತೆ. ಅದು ಹೇಗೆ ಗೊತ್ತಿಲ್ಲ, ಈ ಪ್ಲೇಸ್ ಹೇಗೆ ಇದಕ್ಕೆ ಪಾಂಡಿಚೇರಿಗೆ ಬೀಳುತ್ತಂತೆ. ಹಾಗಾಗಿ ಅಲ್ಲಿದ್ದು ರೇಟ್ ಇಲ್ಲಿ ಇರುವುದೆಲ್ಲ ಕೇರಳ ಮತ್ತು ಕರ್ನಾಟಕದ ಮಧ್ಯದಲ್ಲಿ ಉಂಟು. ಇದು ಪಾಂಡಿಚೇರಿಗೆ ಹೇಗೆ ಬೀಳುತ್ತೆ ಇದು ಅಂತ ಗೊತ್ತಿಲ್ಲ ನಮಗೆ. ಓಕೆ, ನಾವು ರೀಚ್ ಆದ್ವಿ ಮುಡಿಪು. ಬಂತು ಲಾಸ್ಟ್ 400 ಮೀಟರ್ಸ್, 300 ಮೀಟರ್ಸ್. ಎಷ್ಟು ಟೈಮ್ ಆಯಿತು 1:55. 2 o'clockಗೆ ರೀಚ್ ಆದ್ವಿ. ಎಲ್ಲ ಕಡೆ ನಿಂತು 2 o'clockಗೆ ಬಂದ್ವಿ. ಅಬ್ಬಾ, ಲಾಂಗ್ ಟ್ರಿಪ್, ಲಾಂಗ್ ಡ್ರೈವ್, ತುಂಬ ಲಾಂಗ್ ಇತ್ತು. ಬಂದ್ವಿ ನಾವು ಮನೆಗೆ. ಈಗ ಮಲಗುದು ಹೋಗಿ. ನಮ್ಮನೆ ಬಂತು ಫೈನಲಿ. ಸಮಾಧಾನ ನಮಗೆ. ಇನ್ನು ಹೋಗುದು, ಸ್ವಲ್ಪ ಸ್ನಾನ ಮಾಡುದು, ಚಾಚಿ ಮಾಡುದು. ಸ್ನಾನ ಮಾಡ್ತೀರಾ ನೀವು? ಮತ್ತೆ ನಾವು ನಾಳೆ ಅಪ್ಪಾಯಿ ಮತ್ತು ಮಸಾಲೆ ಸಾರು ಮಾಡುವುದು ಅಂತ ಹೇಳಿ ನಮ್ಮ ನೇಬರ ಮನೆಯಿಂದ ಹೋಗಿ ಪಪ್ಪ ಕೈ ತಂದವರು. ಅದನ್ನೀಗ ಕಟ್ ಮಾಡುವುದು. ಯಾರು ತಂದದ್ದು? ಮಾಡಿ ತಂದು ಮತ್ತೆ ಅದು ನೀವು. ಅವರೇ ತಂದಿದ್ದಂತ. ಬಸಳೆ ಅವರೇ ತಂದದ್ದು. ಇದು ಬಸಳೆ ಅಲ್ಲ, ಬಸಳೆ ನಾನು ತಂದದ್ದು. ಅವರಿದ್ದಾರೆ, ಅವ್ರು ತಂದಿದ್ದಂತ. ಬಸಳೆ ಅವರು ಅಲ್ಲಿಂದ ತಂದದಂತೆ, ಕುತ್ತಾರಿಂದ. ಕುತ್ತಾರಿಂದ ಸ್ಟೇಟ್ ಬ್ಯಾಂಕಿನಿಂದ. ನಾನು ಸ್ಟೇಟ್ ಬ್ಯಾಂಕ್ ಸುಳ್ಳು ಹೇಳುದು ಅವರು. ಮತ್ತೆ ಎಂತ ಸತ್ಯ ಹೇಳ್ತಾರ ಅಲ್ಲ
ಅಂದಾಜು ನೀನು ಹಣ ಕೊಟ್ಟಿದ್ಯಾ ನಿನ್ನ ತಂದದ್ದು ನಾನು ಅಂತ ಹೇಳಿ ಹಣಮಟ್ಟದ ವಿಷಯ ಮಾತಾಡ್ತಿಲ್ಲ. ಹಣದ ವಿಷಯ ಮಾತಾಡುವ. ಈಗ ಕೊಟ್ಟದ್ದು ಯಾರು, ತಂದದ್ದು ಯಾರು? ನಾನು ಹಾ, ಮತ್ತೆ ಅವ್ರು ಹೇಳ್ತಾರೆ ಅವ್ರು ತಂದದಂತೆ. ಸುಳ್ಳು ಹೇಳುದು. ಎಂತ ಡಾಡ ನೀವು ನೀವು ಇಲ್ಲಿದ್ದದಕ್ಕೆ ಆಯ್ತಂడి, ಇಲ್ಲಾಂದ್ರೆ ಎಲ್ಲ ಅವರದೇ ಹೆಸರು. ಪ್ರೊಸೆಸ್ ಮ್ಯಾನ್ ಅಲ್ಲ. ಇದು ಮೊನ್ನೆ ನಾವು ಬೂತಾಯಿ ತಗೊಂಡು ಬಂದಿದ್ವಿ ನೋಡಿ, ಅದೇ ಇವತ್ತು ಸ್ವಲ್ಪ ಅಮ್ಮ ಇದು ಮಾಡ್ತಾ ಇದ್ದಾರಲ್ಲ, ಎಂಥದ್ದು ಸಾರು, ಎಂತಮ್ಮ ಸಾರು ಪುಡಿ ಮುಂಚಿ ಅಲ್ಲ, ಇದ್ರದ್ದು ಯಾವ್ದು ಮಾಡಿದ್ದೀರಾ ನೀವು? ಅದು ಬಸಳೆ. ಬಸಳೆ ಸಾರಿಗೆ ಇದು ಫ್ರೈ ಚೆನ್ನಾಗಾಗುತ್ತೆ. ನಾವು ಪಚ್ಚುಗೆ ಹೇಳಿಲ್ಲ ಫ್ರೈ ಅಂತೇಳಿ, ಅವನ ಹತ್ರ ಸಾರು ಅಂತ ಹೇಳಿದ್ವಿ. ಸಾರು ಅವನಿಗೆ ಆಗೋದೇ ಇಲ್ಲ, ಅದಕ್ಕೆ ಪುಳಿ ಮುಂಚಿ ಮಾಡೋದು ಅಂತ ಹೇಳಿದ್ವಿ. ಸುಮ್ಮನೆ ಹೋದ. ಅಮ್ಮ ಹೇಳಿದಿದ್ರೆ ಹೇಳ್ತಿದ್ದ ಏನಾದರೂ, ಯಾವಾಗ ಪುಳಿ ಮುಂಚಿ ಯಾರು ತಿಂತಾರೆ, ಫ್ರೈ ಮಾಡಿ ಅಂತೇಳಿ. ನಾವು ಹೇಳಿದ್ರೆ ಸುಮ್ಮನಾಗಿ ಹೋದ. ಓಕೆ, ಸಾರು ರೆಡಿ ಆಗ್ತಾ ಉಂಟು. ಕುದಿ ಬರಲಿಕ್ಕೆ ಇಟ್ಟಿದ್ದೀವಿ ಈಗ ನೋಡಿ. ಪಪ್ಪಾಯ ಹಾಕಿ ಸಾರು ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಕಾಯಿ ಪಪ್ಪಾಯ ಹಾಕಬಾರ್ದು, ಸ್ವಲ್ಪ ಹಣ್ಣು ಕೂಡ ಅಲ್ಲ ಕಾಯಿ ಕೂಡ ಅಲ್ಲ ಅಂತ ಹೇಳ್ತಾರಲ್ಲ, ಮಿಡ್ಲಲ್ಲಿ ಇರುತ್ತಲ್ಲ, ಅದಕ್ಕೆ ಬಸಳೆ ಸೂಪರ್. ಓಕೆ, ಈಗ ಮೀನಿಗೆ ಮಸಾಲ ತೆಗಿಯೋಣ ಮಸಾಲ ತೆಗಿಯೋಣ. ಹೀಗೇನೆ ತಿನ್ನುವ, ಹೀಗೇನೆ ತಿನ್ನುವ. ಇವರು ಮೊದಲು ತಿಂತಿದ್ದರಂತೆ ಹಾಗೇನೆ ಎಂತ ಮೀನು. ಎಂತ ಹಸಿ ನಾವು ಬೆಂಕಿಯಲ್ಲಿ ಹಾಕಿ ತಿಂದಿದ್ದು. ಹಾಂ, ಬೆಂಕಿಯಲ್ಲಿ ಹಾಕಿ ಕೆಂಡದಲ್ಲಿ ಹಾಕಿ ಸಣ್ಣ ಇರುವಾಗ ಅದರ ಮೇಲೆ ಸಿಪ್ಪೆಯನ್ನು ತೆಗೆದು ತಿನ್ನೋದು. ಉಪ್ಪೆಲ್ಲ ಏನು ಹಾಕಬೇಕು? ಏನಿಲ್ಲ, ಖಾಲಿ ಕೆಂಡದಿಂದ. ಹೇಗೆ ನಾನು ಆಗ್ತಿತ್ತು? ಅಲ್ಲಿ ಮುಸ್ಲಿಮರ ಮನೆಗೆ ಬೀಡಿಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಕೂಡ ನಮ್ಮದು ಅಲ್ಲಿಯ ಮಕ್ಕಳು ಮತ್ತೆ ನಾನು ಸೇರಿ ಪೋಲಿ ಹೌದು, ತುಂಬ ಪೋಲಿ. ಹೌದು, ಬೆಳಿಗ್ಗೆ ಹೋದವಳು ಸಂಜೆ ಬರೋದು, ಎಲ್ಲ ತಿರ್ಗಾಡಿ ಸಂಜೆ ಬರೋದು. ಎಷ್ಟು ದೂರ ಇತ್ತು ಗೊತ್ತಿಲ್ಲ, ತುಂಬ ದೂರ ಉಂಟು. ಬೇಡಿ ತಗೊಂಡು ಹೋಗುದು, ಮತ್ತೆ ರಾತ್ರಿ ಬರುದು ಮನೆಗೆ, ಮತ್ತೆ ಅಜ್ಜಿದ್ದು ಬೆಟ್ಟದಿಂದ. ಒಂದೊಂದ್ಸಲ ಮತ್ತೆ ಅವರು ಗದ್ದೆಯಿಂದ ಬಂದು ಇದು ಅಡಿಗೆ ಎಲ್ಲ ಮಾಡಿ 9 ಗಂಟೆಗೆ ಉಳ್ಕೊಂಡು ಬರೋದು ಗುಡ್ಡೆಯಲ್ಲಿ. ಅಮ್ಮನಲ್ಲಿ ಉಳ್ಕೊಂಡು ಬಂದಂತೆ. ಇವರು ಅಡಿಗೆ ಎಲ್ಲ ಏನು ಮಾಡ್ತಾ ಇರ್ಲಿಲ್ಲ ಅಂತೆ. ಇವರು ಬೀಡಿ ಕಟ್ಟುದು ಮಾತ್ರ, ಬೀಡಿ ಕಟ್ಟುದು, ಅದನ್ನು ತಗೊಂಡು ಹೋಗುದು. ಮತ್ತೆ ಸ್ವಲ್ಪ ಹಸಿವೆಲ್ಲ ಜಾಸ್ತಿ ಅಲ್ಲ ಇವರು ತಿನ್ನೋದು. ಮಕ್ಕಳನ್ನೆಲ್ಲ ತಂಗಿಯರದ್ದು ಅಮ್ಮಂದಿರದ್ದೆಲ್ಲ ಸ್ವಲ್ಪ ತಿನ್ನೋದು. ಅವರು ಈ ನಂತರ ಕೂಡ ತಿಂತಾ ಇದ್ರು, ರೈಸ್ ಜಾಸ್ತಿ ಅವರು ತುಂಬ. ಇವಾಗ ಮಾತ್ರ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಈಗ ಕೂಡ ಅವರಿಗೆ ರೈಸ್ ಬೇಕೇ ಬೇಕು ಮಾತ್ರ. ಅದು ನನಗೂ ಇಷ್ಟ ರೈಸ್. ನನಗೂ ರೈಸ್ ಇಲ್ಲದಿದ್ರೆ ಅದು ಯಾವುದು ಸರಿ ಆಗುದಿಲ್ಲ. ನನಗೆ ಕೂಡ ರೈಸ್ ಇಲ್ಲದಿದ್ರೆ ಆಗುದಿಲ್ಲ. ಹೌದಪ್ಪ. स्पाइडरमैन जो बोला जो बोल दे ಯಾವ್ರೆ ಓಕೆ. ಮಸಾಲ ನಾನು ಇವತ್ತು ಕಡ್ದೆಲ್ಲ ಹಾಕಲಿಲ್ಲ, ಹೀಗೆ ಮಸಾಲ ಹಾಕಿದ್ದು. ನನಗೆ ಇವತ್ತು ಕೆಲವು ಶೂಟಿಂಗ್ ಎಲ್ಲ ಉಂಟು, ಹಾಗೆ ಲೇಟ್ ಆಗುತ್ತೆ. ಈಗ ಮಧ್ಯಾಹ್ನಕ್ಕೆ ಅಂತೇಳಿ ಎನಿಸಿದ್ದು ನಾವು, ಈಗ ಟ್ರಾನ್ಸ್ಫರ್ ಆಯಿತು ಸಂಜೆಗೆ. ಮತ್ತೆ ಸಂಜೆಗೆಲ್ಲ ಕಿರಿಕಿರಿ ಮಾಡ್ತಾರೆ, ಸಂಜೆಗೆ ಅಂತ ಸಂಜೆಗೆ ಇರಲಿ, ನಮಗೆ ಉಳಿಯಿತಲ್ಲ ಅಮ್ಮ ಕೆಲಸ. ಮೊಟ್ಟೆ ಹಾಕೋ ಮೊಟ್ಟೆ ಮತ್ತೆ ಸಪ್ರೇಟ್ ಹಾಕಬೇಕು. ತಗೋ ಇದನ್ನು ಫ್ರಿಜ್ಜಲ್ಲಿ ಇಡು. ಮನೆ ಕ್ಲೀನಿಂಗ್ ಆಗ್ತಾ ಉಂಟು, ಎಲ್ಲರೂ ಸೇರಿ ಮನೆ ಕ್ಲೀನ್ ಮಾಡಿಬಿಡ್ತೀವಿ ಅಂತ ಹೇಳಿ. ಹಾಗೆ ನಾನು ತಿರುಗಿಸ್ತಾ ಇದ್ದೀನಿ, ಒಬ್ಬನು ವ್ಯಾಕ್ಯೂಮ್ ಹಾಕ್ತಾ ಇದ್ದಾನೆ, ನನ್ನ ಹಸ್ಬೆಂಡ್ ಒರೆಸ್ತಾ ಇದ್ದಾರೆ, ಅಮ್ಮ ಎಲ್ಲ ಅವರ ರೂಮ್ ಕ್ಲೀನ್ ಮಾಡ್ತಾ ಇದ್ದಾರೆ, ಡ್ಯಾಡಿ ತಿರುಗಾಡ್ತಾ ಇದ್ದಾರೆ ಅಲ್ಲಿ ನೋಡಿ. ನನಗೆ ಒಂದಾಯ್ತು ಈಗ ಬಟ್ಟೆ ಎಲ್ಲ. ಡ್ಯಾಡಿ ಈಗ ಹೊರಗಡೆ ಹೋಗ್ಲಿಕ್ಕೆ ಏನು ಐಡಿಯಾ ಹಾಕುದು ಅಂತೇಳಿ ಆಗದಿಂದ ಒಂದೊಂದೇ ಬಂದು ಹೇಳ್ತಾ ಇದ್ದಾರೆ ನನ್ನ ಹತ್ರ. ಒಂದು ಕಡೆ ಮಾವಿನ ಹಣ್ಣು ತರಲಿಕ್ಕೆ ಹೋಗ್ಲಿಕ್ಕೆ ಉಂಟಂದ್ರೆ ಅವರಿಗೆ
ಎಲ್ಲ ಮಾವಿನ ಹಣ್ಣು ಅದೆಂತ ಬಾವಲಿ ತಗೊಂಡು ಹೋಗ್ತಾ ಉಂಟಂತೆ, ಹಾಗೆ ಹೀಗೆ ಅಂತೇಳಿ ಒಂದೊಂದೇ ನನ್ನ ಹತ್ರ ನೀವು ಹೇಳ್ತಾ ಇದ್ರು. ಅದಕ್ಕೆ ಹೇಳಿದ್ರಿ ಇವತ್ತು ಎಲ್ಲೇ ಹೋಗ್ಲಿಕ್ಕಿಲ್ಲ ನಿಮಗೆ, ಎಲ್ಲ ನಾಳೆ ಅಂತ ಹೇಳಿ. ಎಲ್ಲಿ ಹೋಗ್ತಿದ್ಯಾ? ಅಲ್ಲ ಇದು ಕೇಳ್ತಾ ಇದ್ರು ಯಾವ ರೀತಿ ಒರೆಸೋದು ನೀವು ಅಂತ ಹೇಳಿ. ಇದು ವೈಪರ್, ಇದು ಬಟ್ಟೆ, ಇದು ನಂದು ಒರೆಸುವ ಬಟ್ಟೆ. ಇಂಥದ್ದು ನಿಮಗೆ ಇಂಥದ್ದೇ ಬಟ್ಟೆ ಇಲ್ಲದಿದ್ದರೆ ಗಾಲ ಅದೆಲ್ಲ ಸಿಗುತ್ತಲ್ವ, ಗಾಲದ ಬಟ್ಟೆ ಸಿಗುತ್ತೆ, ಒಳ್ಳೆದಿರುತ್ತೆ ಅದು ವೈಟಲ್ಲಿ. ಕಲ್ಲರಲ್ಲಿ ಕೂಡ ಇರ್ಬೋದು, ಗೊತ್ತಿಲ್ಲ. ನನ್ನ ಹತ್ರ ಅದು ಗಾಲದಲ್ಲಿ ಕೂಡ ಉಂಟು, ಚೆನ್ನಾಗಾಗುತ್ತೆ, ಅದರಲ್ಲಿ ಸಾಫ್ಟ್ ಇರುತ್ತೆ. ಇದು ಕೂಡ ಚೆನ್ನಾಗಿದೆ, ಇದರಲ್ಲಿ ಲಿಂಕ್ ಬೇಕಿದ್ದರೂ ಹಾಕ್ತೀನಿ. ಹೀಗೆ ವೈಪರಿಗೆ ಹೀಗೆ ಹಾಕೋದು ನೋಡಿ, ಹೀಗೆ ಹಾಕಿ ಇದು ಮುಂದೆ ಇದು ಹೀಗೆ ಒರೆಸೋದು. ಹೀಗೆ ತುಂಬ ಕ್ಲೀನ್ ಆಗುತ್ತೆ. ಆ ವೈಪರಿಂದ ಎಲ್ಲ ಇದಾಗುತ್ತೆ, ಎಲ್ಲ ಕಡೆ ಕ್ಲೀನ್ ಆಗುತ್ತೆ. ನಾವು ಬೇರೆ ಇದರಲ್ಲಿ ಒರೆಸೋದಕ್ಕಿಂತ ಇದು ಕ್ಲೀನ್ ಆಗುತ್ತೆ. ಹಾಗೆ ಜಸ್ಟ್ ಈ ಬಟ್ಟೆಯನ್ನು ನೀವು ಮತ್ತೆ ತೊಳೆದು ಹಾಕ್ಬೋದು, ಏನು ಕೂಡ ಮಾಡಿ. ಈಸಿ ಅಲ್ಲ ನಿಮಗೆ ಹಾಕಲಿಕ್ಕೆ, ಅದು ಹೀಗೆ ಇರುತ್ತಲ್ಲ ಅದರಲ್ಲಿ ಹೀಗೆ ಮಾಡಿ ತುಂಬ ಕಷ್ಟ. ಇದು ಈಸಿ ತುಂಬ, ಮತ್ತು ನಿಮಗೆ ಹಿಂಡ್ಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ ಈಸಿ. ಇದು ತೊಳೆದು ಮೇಂಟೈನ್ ಮಾಡಿ ಇರ್ಬೋದು, ಚೆನ್ನಾಗಿರುತ್ತೆ. ಟೈಮ್ ಪಾಸ್ ಮಾಡೋದು, ಟೈಮ್ ಪಾಸ್ ಯಾವಾಗಲೂ ನೋಡಿದರೆ ಟೈಮ್ ಪಾಸ್ ಮಾಡೋದು. ಓಕೆ, ಈಗ ಊಟ ಮಾಡುವ ಸಮಯ. ಉಪ್ಪಿನಕಾಯಿ, ಯಾವುದ್ರ ತೊಂಡೆಕಾಯಿ ಉಪ್ಪಿನಕಾಯಿ ಹಾಗೂ ಇದು ಬಸಳೆ ಮತ್ತು ಪಪ್ಪಾಯ ಎಲ್ಲ ಕ್ಲೀನಿಂಗ್ ಆಯಿತು. ಇನ್ನು ಊಟ ಮಾಡೋದು, ಸ್ವಲ್ಪ ರೆಸ್ಟ್ ಮಾಡೋದು. ಸಂಗೀತನವರ ಮನೆಯಿಂದ ತಂದದ್ದು ಎಂತ ಹಲಸಿನ ಹಣ್ಣು. ಅವರ ಮನೆಯಲ್ಲಿ ಹೊಸತ್ತಾಗಿ ಕಾಯಿ ಬಿಟ್ಟದ್ದು ಈ ಸಲ, ಅದಕ್ಕೆ ನಮಗೆ ಸಹ ಒಂದು ಕೊಟ್ಟಿದ್ದಾರೆ. ಇದು ಇವತ್ತು ಕಟ್ ಮಾಡೋದು. ಕಟ್ ಇನ್ನೊಂದು ಕಟ್ ಕಮ್ಮಂಡಾಡ ಪರಿಮಳ ಒಳ್ಳೆ ಉಂಟು. ಇವತ್ತು ವೆದರ್ ನೋಡಿ ಅಂತೆ, ಎಷ್ಟು ಒಳ್ಳೆ ಉಂಟು. ಕ್ಲೌಡ್ 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 ಒಳ್ಳೆ ಆಗ್ತಾ ಉಂಟು ಅಲ್ಲ ವೆದರ್. ನೋಡ ನೋಡಿದೆ, ಅದು ಚೆನ್ನಾಗಿದೆ. ಓ ಅಲ್ಲ ಉಂಟಾ? ಹಲಸಿನನ್ನು ಓಪನ್ ಮಾಡಿದ್ದೇ ಬಂದದ್ದು. ಇದೆಂತದು ಮೂಸು ಎಂತ ಹೇಳ್ತದೆ ಅದು? ನೊಣ ನೊಣ. ಹಾಂ, ನೊಣ ಬಂತು. ಒಳ್ಳೆ ಉಂಟು ನೊಣ. ಈಗ ರಿವ್ಯೂ ಕೂಡ ಕೊಡ್ತದೆ. ನೊಣದು ತಿಂದಾಯ್ತು, ನೊಣ ಓಡೋದು. ಅದಕ್ಕೆ ನೊಣ ಓಡುದು ಈಗ. ಇದೆಂತ ಮಾಡಿ ಇವನ್ ನೋಡಿ ಲಿಫ್ಟಲ್ಲಿ ಹೋಗ್ಲಿಕ್ಕೆ ವೇಟ್ ಮಾಡ್ತಿದ್ದಾನೆ. ನನಗೆ ಲಿಫ್ಟಲ್ಲಿ ಹೋಗ್ಬೇಕಂತ ಆಸೆ. ಮೊನ್ನೆ ನಾವು ಹೋಗಿದ್ದು ನೋಡಿ. ಹೆಸರೇ ಎದುರ್ತಾನೆ ಸ್ವಲ್ಪ. ಎದುರ್ತಾನೆ ಇದು ಮಾಡ್ತಾನೆ. ಬಾ ಬಾ ಹೆಸರೇ ಹೆಸರೇ ನಮ್ಮಂದು ಫೇವ್ರೆಟ್. ಹೊಸ 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 ಕಾಯ್ತೀನಿ ಹೊಸ ಹಂಗೆ ಇರ್ರಿ. ಬಾಯ್ ಗೋಪಿ. ಓಕೆ, ನಿನ್ನೆ ಬಂದು ಎಲ್ಲ ಇನ್ನೂ ಕೂಡ ಕೆಲವು ಬಟ್ಟೆ ಎಲ್ಲ ಇದು ಒಗಿಲಿಕ್ಕೆ ಹಾಕ್ಲಿಕ್ಕೆ ಉಂಟು. ಒಂದು ಸುಟ್ಕೇಸ್ ಮಾತ್ರ ಓಪನ್ ಮಾಡಿದ್ದೀವಿ, ಇನ್ನೊಂದು ಸುಟ್ಕೇಸ್ ಉಂಟು, ಅದು ಓಪನ್ ಮಾಡಿ ಬಟ್ಟೆ ಎಲ್ಲ ಒಣಗಿಸಬೇಕು. ಯಾಕಂದರೆ ಇನ್ನೂ ಮಳೆ ಬರುವ ಕೂಡ ಟೈಮ್, ಸಂಜೆ ಆಗುವಾಗ ಮಳೆ ಬರುತ್ತೆ. ಅದಕ್ಕಿಂತ ಮೊದಲೆಲ್ಲ ಒಣಗಿಸಿ ಒಳಗೆ ಇಟ್ಟು ಬಿಡಬೇಕು. ಹಾಗೆ ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಅದು ಇದು ಅಂತೇಳಿ ಅದೇ ಆಯಿತು. ಇನ್ನು ಆದರೆ ಅದು ಮನಸ್ಸಲ್ಲಿ ಉಂಟಲ್ಲ, ಮುನ್ನಾರೇ ತಿರುಗಾಡ್ತಾ ಉಂಟು.
ಇಲ್ಲಿ ಬಂದು ಸ್ವಲ್ಪ ಸೆಕೆ ಆಗ್ತಾ ಉಂಟಲ್ವಾ, ಹಾಗಾಗಿ ಅಯ್ಯೋ ಅಲ್ಲಿ ಚೆನ್ನಾಗಿತ್ತಲ್ಲ, ಕೂಲ್ ಇತ್ತಲ್ಲ ಅಂತ ಹೇಳಿ. ಹಾಗೆ ಎಲ್ಲರೂ ಕೂಡ ಮನೇಲಿ ಕೂರ್ಬೇಡಿ, ಸ್ವಲ್ಪ ಹೊರಗಡೆ ಹೋಗಿ ತಿರುಗಾಡಿ. ಒಂದೇ ಲೈಫ್ ಇರೋದು, ನಿಮ್ಮ ಬಜೆಟ್ ಒಳಗಡೆ ತಿರುಗಾಡಿ. ನೀವು ಬೇಕಿದ್ರೆ, ನಾನು ಹೇಳಲ್ಲ, ನೀವು ಮತ್ತೆ ಹೇಳ್ಬೋದು ನಿಮ್ಮ ಹತ್ರ ದುಡ್ಡು ಉಂಟು ತಿರುಗಾಡ್ತೀರ ಅಂತ. ಹಾಗೆಲ್ಲ, ನಿಮ್ಮ ಹತ್ರ ಎಷ್ಟಾಗುತ್ತೆ ನಿಮ್ಮ ಬಜೆಟ್ ಒಳಗಡೆ ಪ್ಲ್ಯಾನ್ ಮಾಡಿ ಸ್ವಲ್ಪ ಮನೆಯಿಂದ ಹೊರಗೆ ಹೋಗಿ. ಎಷ್ಟಂತ ಮನೆಯಲ್ಲೇ ಇರ್ತೀರಾ, ನಿಮ್ಮ ಲೈಫನ್ನು ಸ್ವಲ್ಪ ಆದರೂ ಎಂಜಾಯ್ ಮಾಡಿ. ಎಷ್ಟು ಖುಷಿ ಆಗುತ್ತೆ ನೋಡಿ, ತುಂಬ ಖುಷಿ ಆಗುತ್ತೆ. ಆ ಒಂದು ದಿನ ಉಂಟಲ್ಲ, ಆ ಮೆಮೊರಿ ಯಾವಾಗಲೂ ಇರುತ್ತೆ ನಮಗೆ. ಹಾಗೂ ನಾನು ಹೇಳೋದು ಒಂದೇ ಲೈಫು, ಮತ್ತು ಯಾವಾಗ ನಾವು ಮಾಡ್ತೀವಿ, ಯಾವಾಗ ಹೋಗೋದು ಹೊರಗಡೆ, ಏನು ಎಂಜಾಯ್ ಮಾಡೋದು, ಯಾರಿಗೆ ಅಂತ ಇದು ಮಾಡಿಡೋದು, ಇಷ್ಟು ನಾವು ದುಡ್ಡು ಅಲ್ವಾ. ಅದಕ್ಕೆ ಸ್ವಲ್ಪ ನಿಮ್ಮನ್ನು ನೀವು ಸ್ವಲ್ಪ ಎಂಜಾಯ್ ಮಾಡಿ ಖುಷಿಯಲ್ಲಿರಿ. ಹಾಗೂ ಏನು ನೆಕ್ಸ್ಟ್ ನೋಡಬೇಕು ಏನಂತ ಹೇಳಿ. ಇನ್ನು ಕೂಡ ಎಂತ ಓ ಬಾಬಾ ಕೈ ಯಾ 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 ಹೋಗೋಣ ಕೆಳಗೆ ಸೀದಾ ಅದು ಇದೆಲ್ಲ ನೋಡಲಿಕ್ಕಿಲ್ಲ. ಓಕೆ, ನಿನ್ನೆ ಬಂದು ಎಲ್ಲ ಇನ್ನೂ ಕೂಡ ಕೆಲವು ಬಟ್ಟೆ ಎಲ್ಲ ಒಗಿಲಿಕ್ಕೆ ಹಾಕ್ಲಿಕ್ಕೆ ಉಂಟು. ಒಂದು ಸುಟ್ಕೇಸ್ ಮಾತ್ರ ಓಪನ್ ಮಾಡಿದ್ದೀವಿ, ಇನ್ನೊಂದು ಸುಟ್ಕೇಸ್ ಉಂಟು, ಅದು ಓಪನ್ ಮಾಡಿ ಬಟ್ಟೆ ಎಲ್ಲ ಒಣಗಿಸ್ಬೇಕು. ಯಾಕಂದರೆ ಇನ್ನೂ ಮಳೆ ಬರುವ ಟೈಮ್, ಸಂಜೆ ಆಗುವಾಗ ಮಳೆ ಬರುತ್ತೆ. ಅದಕ್ಕಿಂತ ಮೊದಲೆಲ್ಲ ಒಣಗಿಸಿ ಒಳಗೆ ಇಟ್ಟು ಬಿಡಬೇಕು. ಹಾಗೆ ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಅದು ಇದು ಅಂತೇಳಿ ಅದೇ ಆಯಿತು. ಇನ್ನು ಆದರೆ ಅದು ಮನಸ್ಸಲ್ಲಿ ಉಂಟಲ್ಲ, ಮುನ್ನಾರೇ ತಿರುಗಾಡ್ತಾ ಉಂಟು. ಇಲ್ಲಿ ಬಂದು ಸ್ವಲ್ಪ ಸೆಕೆ ಆಗ್ತಾ ಉಂಟಲ್ವಾ, ಹಾಗಾಗಿ ಅಯ್ಯೋ ಅಲ್ಲಿ ಚೆನ್ನಾಗಿತ್ತಲ್ಲ, ಕೂಲ್ ಇತ್ತಲ್ಲ ಅಂತ ಹೇಳಿ. ಹಾಗೆ ಎಲ್ಲರೂ ಕೂಡ ಮನೇಲಿ ಕೂರ್ಬೇಡಿ, ಸ್ವಲ್ಪ ಹೊರಗಡೆ ಹೋಗಿ ತಿರುಗಾಡಿ. ಒಂದೇ ಲೈಫ್ ಇರೋದು, ನಿಮ್ಮ ಬಜೆಟ್ ಒಳಗಡೆ ತಿರುಗಾಡಿ. ನೀವು ಬೇಕಿದ್ರೆ, ನಾನು ಹೇಳಲ್ಲ, ನೀವು ಮತ್ತೆ ಹೇಳ್ಬೋದು ನಿಮ್ಮ ಹತ್ರ ದುಡ್ಡು ಉಂಟು ತಿರುಗಾಡ್ತೀರ ಅಂತ. ಹಾಗೆಲ್ಲ, ನಿಮ್ಮ ಹತ್ರ ಎಷ್ಟಾಗುತ್ತೆ ನಿಮ್ಮ ಬಜೆಟ್ ಒಳಗಡೆ ಪ್ಲ್ಯಾನ್ ಮಾಡಿ ಸ್ವಲ್ಪ ಮನೆಯಿಂದ ಹೊರಗೆ ಹೋಗಿ. ಎಷ್ಟಂತ ಮನೆಯಲ್ಲೇ ಇರ್ತೀರಾ, ನಿಮ್ಮ ಲೈಫನ್ನು ಸ್ವಲ್ಪ ಆದರೂ ಎಂಜಾಯ್ ಮಾಡಿ. ಎಷ್ಟು ಖುಷಿ ಆಗುತ್ತೆ ನೋಡಿ, ತುಂಬ ಖುಷಿ ಆಗುತ್ತೆ. ಆ ಒಂದು ದಿನ ಉಂಟಲ್ಲ, ಆ ಮೆಮೊರಿ ಯಾವಾಗಲೂ ಇರುತ್ತೆ ನಮಗೆ. ಹಾಗೂ ನಾನು ಹೇಳೋದು ಒಂದೇ ಲೈಫು, ಮತ್ತು ಯಾವಾಗ ನಾವು ಮಾಡ್ತೀವಿ, ಯಾವಾಗ ಹೋಗೋದು ಹೊರಗಡೆ, ಏನು ಎಂಜಾಯ್ ಮಾಡೋದು, ಯಾರಿಗೆ ಅಂತ ಇದು ಮಾಡಿಡೋದು, ಇಷ್ಟು ನಾವು ದುಡ್ಡು ಅಲ್ವಾ. ಅದಕ್ಕೆ ಸ್ವಲ್ಪ ನಿಮ್ಮನ್ನು ನೀವು ಸ್ವಲ್ಪ ಎಂಜಾಯ್ ಮಾಡಿ ಖುಷಿಯಲ್ಲಿರಿ. ಹಾಗೂ ಏನು ನೆಕ್ಸ್ಟ್ ನೋಡಬೇಕು. ಊಟ ಅದು ಇದಾಗಿ ಫುಲ್ ಟಯರ್ಡ್ ಆಗಿದೆ, ಮಲಗೋದು. ಹಾಗಾಗಿ ಈ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.